ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ 26ನೇ ಕಂತು 3,000 ಒಟ್ಟಿಗೆ ಜಮೆ. ಹೌದು, ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಹಣ ಜಮೆ ಆಗುತ್ತೆ, ಯಾರಿಗೆಲ್ಲ ಹಣ ಬರುತ್ತೆ, ಕಂಪ್ಲೀಟಾಗಿ ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ವಿಡಿಯೋನ ಶುರು ಮಾಡೋಣ. 3,000 ಹೇಗೆ ಬರುತ್ತೆ, ಒಟ್ಟಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಯಾವಾಗ ಹಣ ಬರುತ್ತೆ, ಏನು ಕತೆ, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಿ ಅಂತ ನೀವು ಕೇಳ್ತೀರಾ. ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಬರುತ್ತೆ, ಯಾರಿಗೆ ಹಣ ಬರಲ್ಲ. ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಈಗ ಒಂದಿಷ್ಟು ಜನರಿಗೆ ಹಣ ಬರಲ್ಲ, ಯಾಕೆ ಹಣ ಬರಲ್ಲ, ಏನು ಕತೆ, ಅದನ್ನು ಪಿನ್ ಟು ಪಿನ್ ಆಗಿ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದ್ರೆ ಮಾಡಿ, ಶೇರ್ ಮಾಡಿಲ್ಲ ಅಂದ್ರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ, ಕಮೆಂಟ್ ಮಾಡಿಲ್ಲ ಅಂದ್ರೆ ಮಾಡಿ. ಎಲ್ಲ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಒಂದಿಷ್ಟು ಜನ ನನ್ನ ಹತ್ರ ಕೇಳಿದ್ದೆ, ಹಣ ಜಮೆ ಆಗಿಲ್ಲ ಸರ್, ಏನು ಸರ್ ಸರ್ಕಾರದಿಂದ ನಮ್ಗೆ ನಯ ಪೈಸೆ ಕೂಡ ಹಣ ಬಂದಿಲ್ಲ ಸರ್, ನಮ್ಗೆ ಹಣನೇ ಬರ್ತಾ ಇಲ್ವಲ್ಲ ಸರ್, ನಮ್ಗೆ ಹಣ ಜಮೆ ಆಗೇ ಇಲ್ವಲ್ಲ ಸರ್, ನಮ್ಗೆ ಹಣ ಬರಬೇಕು ಸರ್, ನಮಗೆ ಹಾಗೆ ಹೀಗೆ ಅಂತ ಒಂದಿಷ್ಟು ಜನ ಹೇಳಿದ್ರು. ಅಂದ್ರೆ ತಪ್ಪಲ್ಲ, ನಿಮ್ಮ ತಪ್ಪಲ್ಲ. ನಾನು ಹೇಳ್ತೀನಲ್ಲ, ಇದು 100% ನಿಮ್ಮ ತಪ್ಪಲ್ಲ. ನೀವು ಕೇಳ್ತಾ ಇರುವಂಥದ್ದು ನನ್ನ ಹತ್ರ, ಸರ್ ನಮ್ಗೆ ಹಣ ಬಂದಿಲ್ಲ, ನಮಗೆ ನ್ಯಾಯ ದೊರಕಿಸಿ ಕೊಡಿ, ನಮ್ಗೆ ಹಣ ಬರ್ತಾ ಇಲ್ವಲ್ಲ ಸರ್, ನಮ್ಗೆ ಹಣನೇ ಬರ್ತಾ ಇಲ್ವಲ್ಲ ಸರ್, ದಯವಿಟ್ಟು ಅಂತ ನೀವು ನನ್ನ ಹತ್ರ ಕೇಳ್ಕೊಳ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಇದರಲ್ಲಿ ಅಯ್ಯೋ ನಮ್ಗೆ ಹಣನೇ ಬಂದಿಲ್ಲ ಕೆಲವರಂತೂ, ಸರ್ ನಮ್ಗೆ ನ್ಯಾಯ ದೊರಕಿಸಿ ಕೊಡಿ. ನ್ಯಾಯ ಅಲ್ಲ ಸರ್, ನಾ ಹೇಳ್ತಾ ಇರುವಂಥದ್ದು ಇಷ್ಟೇ. ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಕೆಲಸವನ್ನು ಮಾಡಿ ನಿಮ್ಮ ಅಕೌಂಟಿಗೆ ಹಣ ಬರುತ್ತಷ್ಟೇ. ನೀವು ವೀಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ಇದೇ ಆಗೋದು. ನೀವು ವೀಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಿ ಹೋಗ್ತೀರಾ, ಆಮೇಲೆ ನಿಮಗೆ ವೀಡಿಯೋ ಅರ್ಥ ಆಗಲ್ಲ, ಆಮೇಲೆ ನೀವು ಬಂದು ಇಲ್ಲಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿದ್ರೆ ನಮ್ಗೆ ಹಣ ಬಂದಿಲ್ಲ ಅಂತ. ಇದೇ ಪ್ರಾಬ್ಲಮ್ ಆಗುವಂಥದ್ದು, ಎಲ್ಲರೂ ಕೂಡ ಮಾಡುವಂಥದ್ದು. ಹಾಗಾಗಿ ವೀಡಿಯೋವನ್ನು ಕೊನೆವರೆಗೂ ನೋಡಿ. ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ, ನಾವು ನೋಡ್ತಾ ಹೋಗೋದಾದರೆ, ನಾನು ಹೇಳಿದ್ದೆ ಇದಕ್ಕಿಂತ ಮುಂಚೆನೇ ಹೇಳಿದ್ದೆ ಆಲ್ಮೋಸ್ಟ್ ಹಣ ಜಮೆ ಆಗಬೇಕಂತಂದ್ರೆ ನೀವು ಒಂದಿಷ್ಟು ಕೆಲಸವನ್ನು ಮಾಡಬೇಕನ್ನುವಂಥದ್ದನ್ನು ನಾನು ಹೇಳಿದ್ದೆ. ಈಗ ಏನು ಮಾಡಬೇಕನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಇಲ್ಲಿ ಒಂದಿಷ್ಟು ಮಾಹಿತಿ ಏನಪ್ಪ ಅಂತಂದ್ರೆ, ಆಲ್ಮೋಸ್ಟ್ ತುಂಬ ಜನರಿಗೆ ಹಣ ಬಂದಿರಬೇಕು. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, 2,000 ಇವತ್ತು ಬೆಳಗ್ಗಿಂದನೇ ಜಮೆ ಆಗಿದೆ. ಅಂದರೆ ಹಣ ಜಮೆ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಖಂಡಿತವಾಗ್ಲೂ ಹಣ ಜಮೆ ಆಗಿದೆ. ಆದರೆ ಕೇಳಿಸ್ಕೊಳ್ಳಿ, ಈಗ ಮತ್ತೆ ಪುನಃ ಕೇಳಿಸ್ಕೊಳ್ಳಿ. ಏನಪ್ಪ ಅಂತಂದರೆ, ನಿಮ್ಗೆ ಹಣ ಜಮೆ ಆಗಿದೆ ಅಂತ ತಲೆ ಕೆಡಿಸ್ಕೊಳ್ದೇ ಇರುವಂಥದ್ದು. ಅಂದರೆ ನಮ್ಗೆ ಹಣ ಬಂದಿದೆ, ಇನ್ನೊಂದು ತಿಂಗಳು ಹಣ ಬರುತ್ತೆ ಅನ್ನುವಂಥದ್ದಲ್ಲ. ಅಂದರೆ ಕೆಲವರಿಗೆ ಹಣ ಬರುತ್ತೆ, ಕೆಲವರಿಗೆ ಹಣ ಬರೋದಿಲ್ಲ. ಒಂದು ತಿಂಗಳು ಬರುತ್ತೆ, ಮತ್ತೊಂದು ತಿಂಗಳು ಬರೋದಿಲ್ಲ. ಹಾಗಾಗಿ ಎಲ್ಲ ತಿಂಗಳನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು, ಎಲ್ಲ ತಿಂಗಳನ್ನು ನೀವು ನೋಡ್ಕೊಳ್ಬೇಕಾಗ್ತದೆ. ಈಗ ಒಂದು ತಿಂಗಳು ಬಂದಿಲ್ಲ ಅಂತಂದ್ರೆ ಒಂದು ತಿಂಗಳು ಬರುತ್ತೆ, ಒಂದು ತಿಂಗಳು ಬಂದಿಲ್ಲ ಅಂತಂದ್ರೆ ಒಂದು ತಿಂಗಳು ಬರುತ್ತೆ. ನಾನು ಇದೇ ಹೇಳುವಂಥದ್ದು, ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ, ನೀವು ಅದನ್ನು ಚೆಕ್ ಮಾಡಿಕೊಂಡ್ರೆ ಮಾತ್ರ ಹಣ ಬರುತ್ತೆ. ಇಲ್ಲ ಅಂತಂದರೆ ನಯಾ ಪೈಸೆ ಕೂಡ ಹಣ ಅನ್ನುವಂಥದ್ದು ಜಮೆ ಆಗೋದಿಲ್ಲ. ನಾನು ಹೇಳಿದ್ದೀನಿ, ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ. ಅಂದರೆ ಫಸ್ಟ್ ಆಫ್ ಆಲ್ ನಾನು ಏನು ಹೇಳಿದ್ದೀನಿ ಅಂತಂದರೆ, ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಇದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಬೇಕು. ತುಂಬ ಜನರಿಗೆ ಹೇಳಿದ್ದೀನಿ ನಾನು, ತುಂಬ ಜನರಿಗೆ ಹೇಳಿದ್ದೀನಿ. ಇದನ್ನು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಾನು ತುಂಬ ಜನರಿಗೆ ಹೇಳಿದ್ದೀನಿ, ಎಲ್ಲ ರೀತಿ ಅಪ್ಡೇಟನ್ನು ಮಾಡ್ಕೊಳ್ಳಿ ಅಂತ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ತುಂಬ ಜನರಿಗೆ ನಾನು ಹೇಳಿರುವಂಥದ್ದು ಏನಪ್ಪ ಅಂತಂದರೆ, ಯಾರಿಗೆಲ್ಲ ಹಣ ಜಮೆ ಆಗುತ್ತೆ, ಇದು ತುಂಬ ಇಂಪಾರ್ಟೆಂಟ್. ಈಗ ಲಿಟ್ರಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ, ಅದನ್ನು ನೋಡಿ. ಒಂದು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ದಾವಣಗೆರೆ, ಹಾವೇರಿ, ಹಾಸನ, ಕೊಡಗು, ಕೊಪ್ಪಳ, ಬಳ್ಳಾರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ. ಆ್ಯಂಡ್ ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ಹೌದು ಸ್ನೇಹಿತರೆ, ಲಿಟ್ರಲಿ ಹೌದು. ತುಂಬ ಜನ ಹೇಳ್ತಾರೆ ಇಲ್ಲ ಸರ್, ಇಲ್ಲ, ಖಂಡಿತವಾಗ್ಲೂ ಹೌದು. ಯಾಕಂತಂದರೆ ಈ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಸ್ನೇಹಿತರೆ, ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ, ಒಂದಿಷ್ಟು ಜನರಿಗೆ ಸಣ್ಣ ಕ್ಯೂರಿಯಾಸಿಟಿ ಇತ್ತು. ನಾನು ಅದೇ ಹೇಳುವಂಥದ್ದು, ವೀಡಿಯೋವನ್ನು ನಾನು ಇಷ್ಟು ಮಾತಾಡಿದ್ದೀನಿ ನೋಡಿ, ನೀವು ಕೆಲವರು ವೀಡಿಯೋವನ್ನು ನೋಡಲ್ಲ, ಮಧ್ಯದಲ್ಲಿ ಒಂದು ನಿಮಿಷ ನೋಡ್ತೀರಾ, ಹೋಗ್ಬಿಡ್ತೀರಾ. ಈ ಪ್ರಾಬ್ಲಮ್ ಮಾಡಿದಾಗ ನಿಮಗೆ ಇಲ್ಲಿವರೆಗೂ ಮಾಹಿತಿ ಸಿಗಲ್ಲ. ಹಾಗಾಗಿ ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ. ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದಿಷ್ಟೇ, ನಿಮ್ಮ ಅನಿಸಿಕೆ ಏನಿದೆ ಇದನ್ನು ತಿಳಿಸ್ಕೊಡಿ. ಕಂಪ್ಲೀಟಾಗಿ ನಾನು ಎಲ್ಲರ ಬಳಿ ಕೇಳ್ಕೊಳ್ಳುವಂಥದ್ದಷ್ಟೇ, ನಿಮ್ಮ ಅನಿಸಿಕೆ ಏನಿದೆ ಇದನ್ನು ತಿಳಿಸ್ಕೊಡಿ. ಸಿಂಪಲ್ ಆಗಿ ಕೇಳುವಂಥದ್ದು ಇಷ್ಟೇ, ನಿಮ್ಮ ಅನಿಸಿಕೆ ಏನಿದೆ ಇದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡಿ ಅಂತ ನಾನು ಕೇಳುವಂಥದ್ದು. ನಾನು ಇಷ್ಟೇ ಹೇಳುವಂಥದ್ದು, ಯಾರೆಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುವಂಥ ಸಾಧ್ಯತೆ ಇದೆ. ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಬರುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ನೋಡಿ. ಯಾರಿಗೆ ಹಣ ಬರುತ್ತೆ, ಹಣ ಬರಲ್ಲ, ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಮೈನ್ ಥಿಂಗ್ಸ್ ಏನಪ್ಪ ಅಂತಂದರೆ, ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಎಲ್ರಿಗೂ ಕೂಡ, ಮೇಯ್ನಾಗಿ ಇಲ್ಲಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಲೇಬೇಕು. ನಾನು ಹೇಳಿದ್ದೀನಿ, ಆಲ್ಮೋಸ್ಟ್ ಎಲ್ರಿಗೂ ಹೇಳಿದ್ದೀನಿ ನಾನು.
ಮತ್ತು ಇನ್ನೊಂದು, ಹಾಗಾಗಿ ಕಾಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಒಂದು ಬಾರಿ ಕಾಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ಅಂತ ಅದನ್ನು ತಿಳಿಸ್ಕೊಡಿ. ಖಂಡಿತವಾಗ್ಲೂ ಎಲ್ರಿಗೂ ಅರ್ಥ ಆಗುತ್ತೆ. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ. ಆ್ಯಂಡ್ ಡೆಫಿನೆಟಾಗಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಸಿಂಪಲಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ಲರೂ ಕೂಡ ನಾನು ಏನು ಹೇಳಿದೆ, KYC ಅಂತಲ್ಲ, ಏನು ಹೇಳಿದೆ ಅದನ್ನು ಫಾಲೋ ಮಾಡ್ಕೊಳ್ಳಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಅದರೊಟ್ಟಿಗೆ ವೀಡಿಯೋವನ್ನು ಯಾರೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ, ಕೊನೆ ಅಂದರೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೇಳ್ಬೋದು ಸ್ನೇಹಿತರೆ, ಅದನ್ನೆಲ್ಲ ಬೇಗ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಅದನ್ನೆಲ್ಲ ಬೇಗ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಈಗ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಈ ರೀತಿ ಅಪ್ಡೇಟ್ನೆಲ್ಲ ಬೇಗ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾತಲ್ಲ, ಯಾಕಪ್ಪ ಅಂತಂದರೆ ಈಗ ಒಬ್ಬರು ಸಚಿವರು ನಾವು 2,000 ರೂಪಾಯಿ ನಾಳೆಯಿಂದ ಹಾಕ್ತೀವಿ ಅನ್ನುವಂಥದ್ದು ಕೋಟಿಯ ಒಂದು ಮಾತಾಗುತ್ತೆ. ಹಾಗಾಗಿ ಈಗ 2,000 ರೂಪಾಯಿ ಅಂತಂದರೆ ಸಣ್ಣ ಅಮೌಂಟ್ ಅಲ್ಲ. ಡೆಫಿನೆಟಾಗಿ ಕೋಟಿಯನ್ನು ಒಂದೇ ಕ್ಷಣದಲ್ಲಿ ನಾವು ನಾಳೆ ಹಾಕ್ತೀವಿ ಅಂತಂದರೆ ಆಯ್ತಲ್ಲ, ಇಂದಿಷ್ಟು ಕೋಟಿ ಹೋಯಿತು, ಅದೇ ಹೇಳ್ತಾ ಇರುವಂಥದ್ದು. ಅಂದರೆ ಹೋಯ್ತು ಅಂದರೆ ಹಾಗಲ್ಲ, ಅವರು ಬಿಡುಗಡೆ ಮಾಡ್ತಾ ಇರುವಂಥದ್ದು ನಮ್ಗೆ ಖುಷಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ, ಈಗ DBT ಮುಖಾಂತರ ಹಣವನ್ನು ಹಾಕ್ತಾ ಇರುವಂಥದ್ದು ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ. ಅಂದರೆ ಈಗ ಹಣ ಜಮೆ ಆಗ್ತಾ ಇಲ್ಲ, ನಮಗೆ ಹಣ ಬಂದಿಲ್ಲ, ನಮಗೆ ಇಲ್ಲಿ ಸರ್ಕಾರದ ಹತ್ರ ಹಣ ಇಲ್ವಾ, ಹಾಗೆ ಹೀಗೆ ಅನ್ನುವಂಥ ಒಂದಿಷ್ಟು ಕ್ವೆಶನ್ಗಳು ಮತ್ತು ಒಂದಿಷ್ಟು ಜನರಿಗೆ ಒಂದು ಕ್ಯೂರಿಯಾಸಿಟಿಗಳು ಹೆಚ್ಚಾಗ್ತಾ ಇದೆ. ಈಗ ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಈಗ ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಹಣ ಬರಬೇಕು, ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಹಣ ಈಗ ಆಲ್ಮೋಸ್ಟ್ ಈಗ ತುಂಬ ಜನ ಪಡ್ಕೊಂಡಿದ್ದೀರಿ ಹಣವನ್ನು, ಆದರೆ ಕೆಲವರು ಹಣವನ್ನು ಪಡ್ಕೊಂಡಿಲ್ಲ. ಅಂಥವ್ರು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಫಸ್ಟ್ ಆಫ್ ಆಲ್ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದೇ ಒಂದು ಲೈಕಿಂದ ನಿಮಗೆ ತುಂಬ ಮಾಹಿತಿಗಳು ಸಿಗುತ್ತೆ. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ನೀವು ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ, ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟು, ಆಧಾರ್ ಕಾರ್ಡ್ ಅಪ್ಡೇಟು, ಪ್ಯಾನ್ ಕಾರ್ಡ್ ಅಪ್ಡೇಟು, ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ತುಂಬ ಜನ ಮಾಡ್ತಾಯಿಲ್ಲ. ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ತುಂಬ ಜನರಿಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥ ಒಂದು ಏನಂತಂದರೆ ಆಲ್ಮೋಸ್ಟ್ ತುಂಬ ಜನರಿಗೆ ನಾನು ಹೇಳಿದ್ದೆ, ಆದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ. ಆ್ಯಂಡ್ KYC ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಆ್ಯಂಡ್ ಇಲ್ಲಿ 2,000 ರೂಪಾಯಿ ಹಣ ಬಂದಿದೆ ಅಂತಲೇ ಹೇಳ್ಬೋದು ತುಂಬ ಜನರಿಗೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದು ತುಂಬ ಜನ ಇಲ್ಲಿ KYC ಮಾಡಿಲ್ಲ ಅನ್ನುವಂಥ ಒಂದು ಕೊರಗಲ್ಲಿದ್ದೀರಾ. ಅಂದರೆ KYC ನಾವು ಮಾಡೇ ಇಲ್ಲಲ್ಲ ಸರ್, ನಮಗೆ ಹೇಗೆ ಬರುತ್ತೆ ಹಾಗೆ ಅನ್ನುವಂಥದ್ದು, ಅದ್ರ ಬಗ್ಗೆನೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ. KYCನೂ ಕೂಡ ಡೆಫಿನೆಟಾಗಿ ಹಣ ಜಮೆ, ಅಂದರೆ KYCನೂ ಬೇಗ ಹಣ, ಅಂದರೆ ನಿಮ್ಗೆ KYC ಮಾಡಿದಿರ ಅಂತ ಡೆಫಿನೆಟಾಗಿ ಹಣ ಬರುತ್ತೆ. ಆ್ಯಂಡ್ KYCಯಿಂದ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. KYCನೂ ಕೂಡ ಮಾಡಿಕೊಡಿ ಎಲ್ಲರೂ ಕೂಡ. KYCಯಿಂದನೂ ಕೂಡ ಡೆಫಿನೆಟಾಗಿ ತುಂಬ ಜನರಿಗೆ ಹಣ ಜಮೆ ಆಗಿದೆ ಅಂತಲೇ ಹೇಳ್ಬೋದು. ಆ ಒಂದು ರಿಸಲ್ಟ್ ತುಂಬ ಜನರಿಗೆ ಶಾಕ್ ಅನಿಸ್ತು. ಯಾಕಪ್ಪ ಅಂತಂದರೆ KYC ಮಾಡಿನೇ ಡೆಫಿನೆಟಾಗಿ ತುಂಬ ಜನರಿಗೆ ಹಣ ಜಮೆ ಆಗಿದೆ. ಆ್ಯಂಡ್ ಇದೊಂದು ಖುಷಿ ಪಡುವಂಥ ವಿಚಾರ, ಆ್ಯಂಡ್ ಖುಷಿ ಆಗುವಂಥ ಸಂಗತಿ, ಆ್ಯಂಡ್ ಖುಷಿ ಪಡುವಂಥ ವಿಚಾರನೇ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ KYCಯಿಂದ ಹಣ ಬರುವಂಥದ್ದು, ಆ್ಯಂಡ್ KYCಯಿಂದ ಹಣ ಪಡ್ಕೊಳ್ಳುವಂಥದ್ದು ಏನು ಸಣ್ಣ ವಿಚಾರ ಅಲ್ಲ. ಆ್ಯಂಡ್ 4,000 ರೂಪಾಯಿ ಹಣ ಬಂದಿರ್ಬೋದು, ಅಥವಾ 5,000 ರೂಪಾಯಿ, 6,000 ರೂಪಾಯಿ ಎಷ್ಟೇ ಇರ್ಬೋದು, ಅದರಲ್ಲಿ ಏನು ಕಮ್ಮಿ ಅಂತಲ್ಲ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಇನ್ನು ಮುಂದೂ ಕೂಡ ಆಗಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದನ್ನು ನಾನು ಹೇಳಿದೆ. ಈಗ ಏನಪ್ಪ ಅಂದ್ರೆ ಒಂದು NCPI ಮ್ಯಾಪಿಂಗ್, ಒಂದು KYC ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಮಾಡಿ ಈ ರೀತಿ ಮಾಡಿ ಅಂತ. ಕೆಲವ್ರು ಮಾಡಲ್ಲ, ನಾನೇನು ಮಾಡ್ಲಿಕ್ಕೆ ಆಗಲ್ಲ, ಅದ್ರ ಬಗ್ಗೆ ನಾನೇನು ಹೇಳಲ್ಲ. ಯಾಕಪ್ಪ ಅಂತಂದರೆ ಅವ್ರವ್ರ ಇಷ್ಟ. ನೀವು ಮಾಡ್ಬೋದು, ಈಗ ಮಾಡಿದವನು ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ನಿಮ್ಮ ಅನಿಸಿಕೆ ಹೇಗಿರುತ್ತೆ ಆ ಲೆವೆಲಿಗೆ, ಅಂತಂದರೆ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ನಾನು ಹೇಳುವಂಥದ್ದನ್ನು ಕೆಲಸವನ್ನು ಕೆಲವರು ಕರೆಕ್ಟಾಗಿ ಮಾಡ್ತಾರೆ, ಡೆಫಿನೆಟಾಗಿ ಹಣವನ್ನು ಪಡ್ಕೊಳ್ತಾರೆ. ಅದು ತುಂಬ ಖುಷಿಯಾಗುತ್ತೆ ನನಗೆ. ಯಾಕಪ್ಪ ಅಂತಂದರೆ ಹೇಳೋದನ್ನು ಮಾಡ್ತಾರೆ, KYC ಮಾಡಿ ಇದು ಮಾಡಿ ಅಂತಂದಾಗ ಪಟ್ಟ ಮಾಡ್ತಾರೆ. ಕೆಲವರು ಈ ಹಣವನ್ನು ಪಡ್ಕೊಳ್ತಾರೆ, ಡೆಫಿನೆಟಾಗಿ ಹಣ ಬರುತ್ತೆ. ಆದರೆ ಕೆಲವರು ಹಣವನ್ನು ಪಡ್ಕೊಳ್ಳಲ್ಲ, ಕೆಲವರು ಹಣ ಬರಲ್ಲ. ನಾನು ಅದೇ ಹೇಳ್ತಾ ಇರುವಂಥದ್ದು, ಇದನ್ನೆಲ್ಲ ಬೇಗ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ. ಆ್ಯಂಡ್ ಆಲ್ರೆಡಿ ನಾನು ನಿಮಗೆ ತುಂಬ ಜನರಿಗೆ ಹೇಳಿದ್ದೆ, ಇದ್ರ ಬಗ್ಗೆ ಮತ್ತೊಮ್ಮೆ ಹೇಳುವಂಥದ್ದು ಏನು ಇಲ್ಲ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಮೊದಲೇ ಕೂಡ, ಈಗಲೂ ಕೊಡ್ತಾ ಇದ್ದೀನಿ. ಏನು ದೊಡ್ಡ ವಿಚಾರ ಅಲ್ಲ, ಸಿಂಪಲಾಗಿ ಹಣ ಬಂದೇ ಬರುತ್ತೆ. ಆ್ಯಂಡ್ ದಯವಿಟ್ಟು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥದ್ದು, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅದು ಬೇಡ. ಡೆಫಿನೆಟಾಗಿ ಹಣ ಬರಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಮೇಯ್ನಾಗಿ ಸಣ್ಣದೊಂದು ನಾನು ಇಲ್ಲೇ ಹೇಳಿಬಿಡ್ತೇನೆ, ಸಿಂಪಲಾಗಿ ಪೆನ್ಷನ್ ಹಣದ ಬಗ್ಗೆ ಒಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ. ಅಂದರೆ
DM ಕೂಡ ಮಾಡಿದ್ರಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿದ್ರಿ, ಪೆನ್ಷನ್ ಹಣ ಬಂದಿಲ್ಲ, ಪೆನ್ಷನ್ ಹಣ ಬಂದಿಲ್ಲ, ಪೆನ್ಷನ್ ಹಣ ಬಂದಿಲ್ಲ, ಪೆನ್ಷನ್ ಹಣ ಬಂದಿಲ್ಲ ಅನ್ನುವಂಥ ಒಂದಿಷ್ಟು ಕ್ವೆಶ್ಚನನ್ನು ತುಂಬ ಜನ ಕೇಳಿದ್ರಿ. ಪೆನ್ಷನ್ ಹಣ ಬಂದಿಲ್ಲ ಸರ್ ಅನ್ನುವಂಥದ್ದು. ಯಾಕೆ, ಯಾರಿಗೆ ಹಣ ಬರ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ಮಾತನ್ನು ಒಂದಿಷ್ಟು ಜನ ಕೇಳಿದ್ರಿ, ಒಂದಿಷ್ಟು ಜನ ಹೇಳಿದ್ರು, ನನಗೆ ಹೇಳಿದರು ಆಲ್ಮೋಸ್ಟ್ ತುಂಬ ಜನ. ಪೆನ್ಷನ್ ಹಣ ಈಸಿಯಲ್ಲಿ ಹಣ ಬರುತ್ತೆ, ನಿಮ್ಗೆ ಯಾರು ಹೇಳಿದ್ರು ಬರಲ್ಲ ಅಂತ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹಣ ಬರ್ತಾಯಿದೆ, ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಅನ್ನುವಂಥ ಒಂದಿಷ್ಟು ಮಾತು ಇಲ್ಲ. ಡೆಫಿನೆಟಾಗಿ ಹಣ ಬರುತ್ತೆ, ನೀವು ವರಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಪೆನ್ಷನ್ ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಪೆನ್ಷನ್ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಒಂದು ಬಾರಿ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ